ದಿಸ್ ಇಸ್ ಆಲ್ಸೋ ಒನ್ಸ್ ಅಗೇನ್ ಫೇಕ್ ಇದು. ಹ್ಮ್ ಯಾಕಂದ್ರ ಹ್ಞೂನ್ರಿ ಅವರು ನಿನ್ನೆ ಟೆಕ್ನಿಕಲ್ ಕಮಿಟಿ ಮಾಡಿದ್ರು ಅಂದ್ರೆ ಚೇರ್ಮನ್ಶಿಪ್ ಆಫ್ ಚೀಫ್ ಸೆಕ್ರೆಟರಿ. ಹ್ಞೂ ಸರ್ ಅವ್ರು 5-3-5-3-4-5 ಅಂತ ಅವ್ರು ಮಾಡಿದ್ರು. ಹ್ಞೂ ಸರ್ ಅದಕ್ಕೂ ಇದು ಒಂಥರ ಇವ್ರು ಟೆಕ್ನಿಕಲ್ ಮ್ಯಾಜಿಕ್ ಮಾಡಿದಂಗ್ ಮಾಡಕತ್ತಾರ. ಹ್ಞೂ ಇದು ಸರ್ ಟೆಕ್ನಿಕಲ್ ಮ್ಯಾಜಿಕ್ ಮಾಡೋದಲ್ಲ. ಹ್ಞೂ ಸರ್ ಸುಪ್ರೀಂ ಕೋರ್ಟ್ ಏನ್ ಹೇಳ್ಯದ, ಹ್ಞೂನ್ರಿ ಬೇಸ್ಡ್ ಆನ್ ಪಾಪ್ಯುಲೇಷನ್ ಸರ್ವೆ ಮಾಡ್ರಿ, ಹ್ಮ್ ಅಕಾರ್ಡಿಂಗ್ ಟು ದೇರ್ ಸ್ಟ್ರೆಂತ್ ಡಿಸ್ಟ್ರಿಬ್ಯೂಷನ್ ಮಾಡ್ರಿ ಅಂತ ಹೇಳ್ತದೆ ಒಂದು. ಹ್ಞೂ ಸರ್ ಎರಡನೇದು, ಸಾಮಾಜಿಕ ನ್ಯಾಯ ಅಂದ್ರೆ ಏನು, ಯಾವ್ಯಾವ ಸಮುದಾಯ ಎಷ್ಟದ ಅವ್ರಿಗೆ ಅವ್ರ ತಕ್ಕಂಗ ಅವ್ರು ಸೇರ್ಕೊಳ್ಬೇಕು. ಜಿಸ್ಕಿ ಸಂಖ್ಯೆ ಜಿತ್ನಾ ಬಾರಿ ಉತ್ತರ ಬಡ ಭಾಗ್ಯದಾರಿ. ಹ್ಞೂ ಸರ್ ನಮ್ದು ಮೇಜರ್ ಕಂಪ್ಲೇಂಟ್ ಏನದ, ಹ್ಮ್ 6-5-4 ಏನಿತ್ತಲ್ಲ ಅದು ಬೇಡ, ಹ್ಮ್ ನಮ್ ಪಾಪ್ಯುಲೇಷನ್ ಇಲ್ಲಿ ಹೆಚ್ಚು ಕಮ್ಮಿ ಆಗದ ಮೇನ್ ಅಲಿಗೇಷನ್ ಐತಿ. ಹ್ಞೂ ಸರ್ ಈಗ ಅವರು ಕೊಟ್ಟ ದಾಖಲಾತಿ ಪ್ರಕಾರ 19 ಜಾತಿಗಳು ಮತ್ತು 7,50,000 ಪಾಪ್ಯುಲೇಷನ್ ಹ್ಮ್ ಬಿ ಗ್ರೂಪ್ ಬರೋದನ್ನ ಎ ಗ್ರೂಪ್ ಹಾಕಿದಾರೆ. ಹ್ಞೂ ಸರ್ ಹಾಕಿದ್ರದ ಆಟೋಮೆಟಿಕ್ಲಿ ಎ ಗ್ರೂಪ್ ಸ್ಟ್ಯಾಂಡ್ ಆಯ್ತು, ಹ್ಞೂ ಸರ್ ಸೆಕೆಂಡ್ ಬಿ ಗ್ರೂಪ್ ಡೌನ್ ಆಯ್ತು. ಹ್ಞೂ ಸರ್ ಬಟ್ ಬಿ ಗ್ರೂಪ್ ದಾಗ ಬರ್ತಕ್ಕಂತ 19 ಜಾತಿಗಳನ್ನ 7,50,000 ಜನಸಂಖ್ಯೆಯನ್ನ ಎಲ್ಲಿ ಹೋಯ್ತದು, ಹ್ಮ್ ಅದನ್ನ ತೆಗೆದು ಬಿಟ್ರ ಎ ಇದ್ದು ಬಿ ಬರ್ತದ, ಬಿ ಇದ್ದು ಎ ಆಗ್ತದ. ಇದು ಒಂದಾಗ್ಬೇಕು. ಹ್ಞೂ ಸರ್ ಎರಡನೇದು, ಅವ್ರು ಹೇಳ್ತಾರೆ ಏನು, ಕೊಲಂಬೋದವ್ರದ್ದು ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದು ಇವತ್ತು 8-9 ವರ್ಷ ಆಯ್ತು. ಹ್ಞೂ ಸರ್ ಯಾಕಂದ್ರೆ ಒಂದು ಸುಪ್ರೀಂ ಕೋರ್ಟ್ ಒಂದು ಕೇಸ್ ಹಾಕಿದ್ರು, ಯಾರು ಅವ್ರ ಕೊಲಂಬೋಗಳು ಎಸ್ಸಿಗೆ ಬರದಲ್ಲ ಅಂತ. ಸೊ ಅದು ಇದು ಜಾತಿ ಬಗ್ಗೆ ನಿರ್ಧಾರ ಅಧಿಕಾರ ನಮಗಿಲ್ಲ, ಅದು SC/ST ನ್ಯಾಷನಲ್ ಕಮಿಷನ್ ಬರ್ತೈತಿ. SC/ST ನ್ಯಾಷನಲ್ ಕಮಿಷನ್ಗೆ 3 ವಾರ ಟೈಮ್ ಕೊಟ್ಟು ಕಮಿಷನ್ ರಿಪೋರ್ಟ್ ಕೇಳಿತಾರೆ. SC/ST ಕಮಿಷನ್ ಏನ್ ಮಾಡಿತ್ತು, ಇಡೀ ದೇಶದಾದ್ಯಂತ ಅಬ್ಸರ್ವೇಷನ್ ಮಾಡಿದಾಗ ಈ ಪ್ರಾಬ್ಲಮ್ ಕರ್ನಾಟಕದಲ್ಲಿ ಮಾತ್ರ ಇದೆ, ಕೊಲಂಬೋಸ್ ಕರ್ನಾಟಕದಾಗ ಮಾತ್ರ ಎಸ್ ಹೋಗಿದಾರೆ ವಿನ ಔಟ್ ಆಫ್ ಸ್ಟೇಟ್ ಅವರು BCM OBC ಶೆಡ್ಯೂಲ್ ಟ್ರೈಬ್ ನಾಗ ಅದಾರ. ಅದಕ್ಕೆ ನೀವು ವರದಿ ಕೊಡ್ರಿ, ಹೆಂಗ್ ಮಾಡಿರ್ತಿ ಪತ್ರ ಬರ್ದು ಕೇಳಿ 8 ವರ್ಷ ಆಯ್ತು. 3-4 ಮಂದಿ ಚೀಫ್ ಮಿನಿಸ್ಟರ್ ಬಂದ್ ಹೋದ್ರು, ಯಾರು ಇವತ್ತಿಗೂ ವರದಿ ಕಳ್ಸಿಲ್ಲ. ಯಡಿಯೂರಪ್ಪ, ಸದಾನಂದ ಗೌಡ, ಶೆಟ್ಟರು, ಬಸವರಾಜ ಬೊಮ್ಮಾಯಿ, ಸಿದ್ದರಾಮಯ್ಯ ಇವ್ರು ಯಾರು ಕಳ್ಸಿಲ್ಲ. ಇವ್ರು ಯಾಕೆ ಕಳ್ಸ್ತಾರತ್ತಂದ್ರ ಕೊಲಂಬೋಳಿಗೆ ಇರ್ತಕ್ಕಂಥ ಇವ್ರು 3.5% ಇದ್ದವ್ರು ಇವ್ರಿಗೆ ವಿರೋಧ ಆಗ್ತಾರ, ವೋಟ್ ಬ್ಯಾಂಕ್ ಹೋಗ್ಬಿಡ್ತೈತಿ. ಸೊ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿ ಬಿಕಾಸ್ ಆಫ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇವ್ರು ಅದನ್ನ ಮುಚ್ಚಿಡ್ಲಿಕ್ಕತ್ತಾರ. ಇದು ಎರಡನೇ ತಪ್ಪು. ಮೂರನೇ ತಪ್ಪು, ಈಗೇನ್ AKAD ಮತ್ತು AA ಐತಲ್ಲ, AKAD ಇದು ಗ್ರೂಪ್ ಆಫ್ ಕಮ್ಯುನಿಟಿ, ಅದು ಜಾತಿ ಅಲ್ಲ. ಅದನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ನಾಗಮಂದ್ರ ಪ್ರಕಾರ ರೀಸರ್ವೆ ಮಾಡಕ್ ಪಟ್ಟಿದ್ರು. ಅವ್ರು ಮತ್ತು ಹಂಗ ಮಾಡಿದಾರ. ಹಂಗ ಮಾಡಿದ್ರಿಂದ ಅಲ್ಲಿ 4,76,000 ಪಾಪ್ಯುಲೇಷನ್ ರ್ಯಾಂಡಮ್ ಆಗಿ ಉಳಿತು, ಯಾವ ಜಾತಿ ಅಂತ ಕ್ಲಿಯರ್ ಆಗ್ಲಿಲ್ಲ. ಅಂದ್ಮೇಲೆ ಅಲ್ಲಿ ಪಾಪ್ಯುಲೇಷನ್ ಹೆಂಗ್ ಕ್ಲಿಯರ್ ವರ್ಕೌಟ್ ಆಗ್ತೈತಿ, ಆಗೋದಿಲ್ಲ. ಆಗೋದಿಲ್ಲ. ಇನ್ನ ಕೊಲಂಬೋದ ಒಳಗ ಮತ್ತ ಅಲಿಮಾರಿಗಳು, ಸೂಕ್ಷ್ಮ ಅಲಿಮಾರಿಗಳು ಅಂತ ಬರ್ತಾರ. ಅದ್ರಾಗ ಅವ್ರಿಗೆ 1% ಇವ್ರು ಇಟ್ಟಿದ್ರು. ಬಟ್ ಅಲ್ಲಿ ಅವರು 59 ಸಮುದಾಯ ಬರ್ತಾವ ಅಲಿಮಾರಿಗಳೊಳಗ. 59 ಅಲಿಮಾರಿಗಳೊಳಗ ಈಗ ಆಲ್ರೆಡಿ ತಮಗೂ ಮಾಹಿತಿ ಇದ್ದಂಗ ಮ್ಯಾದಾರ, ಶಿಳಿಕ್ಯಾದ್ರು, ಬೇಡ್ ಜಂಗಮ್ರು, ಹರ್ರನ್ ಶಿಕಾರಿಗಳು ಮತ್ತು ಇನ್ನೊಂದ್ ಯಾವ್ದೋ ಕಮಿಟಿ ಐತಿ, ಅವೆಲ್ಲ ಈಗ ಆಲ್ರೆಡಿ ST ಆಗದಾವ. ST ಕೆಲವು ST ಕೆಲವು ಅದಾವ. ಸೊ ಅಲ್ಲಿ ಹಸುವಿಗೆ ಹೋದ್ರ, ಅಲ್ಲಿ ST ಹೋದ್ರ ಅಲ್ಲಿ ಮತ್ತ 4-5 ಕಮಿಟಿ ಕಡಿಮೆ ಆಗ್ತೈತಿ ಅಲ್ಲಿ, ಎಲ್ಲಿ ಅಲಿಮಾರಿಗಳೊಳಗ. ಮತ್ತ ಅವ್ರ ಪಾಪ್ಯುಲೇಷನ್ ಇಡೀ 59 ಜಾತಿಗೆ ಪಾಪ್ಯುಲೇಷನ್ ಎಷ್ಟೈತಿ, ಬಾಳ ಅಂದ್ರೆ 7-8 ಲಕ್ಷ ಒಳಗ ಐತಿ. ಆದ್ರೆ ಎ ಗ್ರೂಪ್ ಪಾಪ್ಯುಲೇಷನ್ ಇರೋದು 31 ಲಕ್ಷ ಚಿಲ್ರೆ, ಬಿ ಗ್ರೂಪ್ ಇರೋದು 37 ಲಕ್ಷ ಚಿಲ್ರೆ. 37 ಲಕ್ಷ ಇದ್ದವ್ರನ್ನ ಬಿಗ್ ಹಾಕ್ತಾರ, 31 ಲಕ್ಷ ಇದ್ದವ್ರನ್ನ ಎಗ್ ಹಾಕ್ತಾರ, 7 ಲಕ್ಷ ಇದ್ದವ್ರನ್ನ 3Bಗ್ ಹಾಕ್ತಾರ. ಮತ್ತಿದು ತಪ್ಪ ಹೌದಲ್ಲ. ಮತ್ತ ಇವ್ರಿಗೆ ನೈತಿಕತೆ ಏನೈತಿ? ಇನ್ನು ಲಾಸ್ಟ್ ನಿಮ್ಗೆ ಹೇಳೋದು, ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ 50% ದಾಟಬಾರ್ದು ಅಂತ ಇವ್ರು ಹೇಳ್ತಾರ. ಹಾಗಾದ್ರೆ ನಮ್ದು ಈಗ ಸದ್ಯ 32% OBC, 18% SC/ST ಅಂದ್ರೆ 50% ಆಯ್ತು. ಆಮೇಲೆ EWS ಅವ್ರಿಗೆ 10% ಕೊಟ್ಟಿರಲ್ಲ, ಯಾಕೆ ಕೊಟ್ಟಿರೋದನ್ನ? EWS 10% ಕೊಟ್ರೆ 60 ಆತಿಲ್ಲ ಈಗ. 60 ಸರ್. ಮತ್ತೆ 56 ಹೆಚ್ಚು, 60 ಹೆಚ್ಚು. 60 ಹೆಚ್ಚಲ್ಲ ಸರ್. ಮತ್ತೆ 60ಕ್ಕೆ ಸುಮ್ನೆ ಕೊಡ್ತೀರಿ, 56 ಗಲಾಟೆ ಮಾಡ್ತೀರಿ. ಯಾವ ಕೊಟ್ಟು ಹೇಳ್ತಿ ನಿಮಗ? ಇನ್ನು ನಾಲ್ಕನೇದು, ಆಲ್ರೆಡಿ ಪಂಜಾಬ್ದಾಗ 65% ಐತಿ, ತಮಿಳ್ನಾಡಿನಾಗ 69% ಐತಿ. ಮತ್ತೆ ಅಲ್ಲಿ ಯಾಕೆ ಸುಪ್ರೀಂ ಕೋರ್ಟ್ ಸುಮ್ ಕೊಡ್ತೈತಿ ಮುಸ್ಕೊಂಡ?
ಆಮೇಲೆ ಇಂದಿರಾ ಸಾಹನಿ ಕೇಸ್ ಹೇಳ್ತಾರ 91 ಅಲ್ಲೂ 7th ಕ್ಲಾಸ್ದಾಗ ಹೇಳ್ತಾರ, ಇಫ್ ಇಟ್ ಈಸ್ ಎಕ್ಸಸ್ ದ ಪಾಪ್ಯುಲೇಷನ್ ಇಟ್ ಈಸ್ ಸ್ಟೇಟ್ ಗೌರ್ಮೆಂಟ್ ಡಿಸ್ಕ್ರಿಷನರಿ ಪವರ್ಸ್. ಅಲ್ಲಿ ಏನಾದ್ರು ನಿಮ್ಗೆ ಸ್ಥಳೀಯ ರಾಜ್ಯ ಸರ್ಕಾರಗಳು ಜನಸಂಖ್ಯೆಯನ್ನು ಹೆಚ್ಚು ಬಂದ್ರೆ ನೀವು ವಿವೇಚನೆ ಕೊಟ್ಟದೊಳಗೆ ನೀವು ನಿರ್ಧಾರ ತಗೋಬಹುದು ಅಂತ ಕೊಟ್ಟುಬಿಟ್ಟದ. ಇಷ್ಟೆಲ್ಲ ನಮ್ಮ ಮುಂದೆ ಕಣ್ ಮುಂದಿದ್ದಾಗ ಇವ್ರಿಗೆ ಮಾತಾಡಕ್ಕೆ ಏನ್ ಭಯಾಗಿ ಏನ್ ಕಡಿಬಿಡ್ಕೊಂಡಾರ ಇವ್ರ ಮಿನಿಸ್ಟರ್ಗಳು. ಈ ಲೆಫ್ಟ್ ಅವ್ರ ಇರ್ಲಿ ರೈಟ್ ಅವ್ರ ಇರ್ಲಿ, ನಾವ್ ಏನೇ ಮಾತಾಡಿದ್ರು ಅಂಕಿ ಅಂಶ ಜನಗಣತಿ ಕಾನೂನು ಬೊಂಬ್ ಸಾಮಾಜಿಕ ಬಗ್ಗೆ ಮಾತಾಡ್ಬೇಕಲ್ಲ. ಮತ್ ಇದನ್ನ ಯಾಕೆ ಮುಚ್ಚಿಡಕತ್ತಾರ ಇವ್ರು? ಇದ್ಲಿ ಏನ್ ನಡ್ದದ ಉದ್ದೇಶ? ಇಲ್ಲಿ ನಾ ಮಾತಾಡಿದ್ರೆ ನನಗ್ ಬರ್ತೈತಿ, ನಾ ಮಾತಾಡಿದ್ರೆ ನನಗ್ ಬರ್ತೈತಿ ಅಲ್ರಿ. ಕಾನೂನ ಕಾನೂನ್ ತೆಲಿ ಮ್ಯಾಗ ನೀವು ಸತ್ಯದ ಮೇಲೆ ತೆಲಿ ಮ್ಯಾಗ ಎಕ್ಕಡತ್ತಂದ್ ಹೊಡೆದಂಗ ಅದೇನ್ ಸುಳ್ಳೇನ್ ಆಗುದಿಲ್ಲ. ನಾವು ಅದನ್ನ ಯಾರ್ದೋ ಮುಖ ಸ್ತುತಿ ಮಾಡಕ, ಯಾರ್ದೋ ಸಮಾಧಾನ ಮಾಡಕ್ ನಾವು ಮುಖದ ಮ್ಯಾಗ ಕೈ ಇದ್ರೆ ಅದು ಮುಚ್ಚಿ ಹೋಗ್ತೈತಿ? ಹೋಗಲ್ಲ ಸರ್ ಅದು. ಮತ್ತೆ ಅದೇಂಗ್ ಹೋಗ್ತೈತಿ? ಈಗ ಒಟ್ಟಾರೆ ಈಗ ನಿನ್ನಿದೇನು ಇವರು ಕ್ಯಾಬಿನೆಟ್ ಒಂದು ಇದನ್ನ ಮಾಡ್ಯಾರ ಸರ್, ಏನು 5.25 5.25 ತಪ್ಪದು. ಇದ್ರೊಳಗೆ 18 ಜಾತಿಗೆ ಇದ್ದವ್ರಿಗೆ 5.25, 20 ಜಾತಿಗೆ ಇದ್ದವ್ರಿಗೆ 5.25, 69 ಜಾತಿ ಇದ್ದವ್ರಿಗೆ 4.5 ಅಂದ್ರೆ ಏನ್ ಅರ್ಥ? ನಮ್ಗವ್ರಿಗೆ 1% ಕಡಿಮೆ ಆತ. ಮತ್ 37 ಲಕ್ಷ ಜನಸಂಖ್ಯೆಯಲ್ಲೇ 31 ಜನಸಂಖ್ಯೆಯಲ್ಲೇ 7 ಲಕ್ಷ ಜನಸಂಖ್ಯೆಯಲ್ಲೇ. ಆಮೇಲೆ ಸುಪ್ರೀಂ ಪ್ರಕಾರ ಎಸ್ ಬರೋದೇ ಇಲ್ಲ ಅವ್ರು ಆಲ್ ಇಂಡಿಯಾದಾಗ. ನಿಮ್ಗೊಂದು ಇನ್ಫಾರ್ಮ್ ಸಿಸ್ಟಮ್ ಐತೆ ಇಲ್ಲ? ಲಂಬಾಣಿಗಳು ಮಹಾರಾಷ್ಟ್ರದಾಗ ಬಿಸಿಎಂದಾಗ ಬರ್ತಾರ, ಆಂಧ್ರದಾಗ ಎಸ್ ಟಿ ಬರ್ತಾರ, ರಾಜಸ್ಥಾನದಾಗ ಒಬಿಸಿಯಾಗ ಬರ್ತಾರ, ಮಧ್ಯಪ್ರದೇಶದಾಗ ಬಿಸಿಎಂದಾಗ ಬರ್ತಾರ. ಇದೇ ಸೇಮ್ ಒಡ್ಡರು. ನಿನ್ನೆ ಒಬ್ಬನ ಕಡೆ ಬೈಂದ ಒಡ್ರ ಗದಗದ ಅವನು ಬಾಂಬೆದಾಗ ಜಾಬ್ ಮಾಡ್ತಾನ ಪ್ರೈವೇಟ್ ಇಂಡಸ್ಟ್ರಿ ಒಳಗ. ಅವ್ನ ಮಗನಿಗೆ ಅಲ್ಲಿ ಯಾವ್ದೋ ಒಂದ್ ಸೀಟ್ ಸಿಕ್ಕತಿ, ಅಲ್ಲಿ ಅವ್ನ SCV ಪ್ರೊಡ್ಯೂಸ್ ಮಾಡ್ಯಾನ, ರಿಜೆಕ್ಟ್ ಮಾಡ್ಯಾರ ಅವ್ರು. ಯಾಕೆ ಊಳಿ ಬಂದ ನಂಗೆ ಐಡಿಯಾ ಕೊಡೋದು ಬರದಂತ ಹೇಳಿದ್ರೆ, ನಿಂಗೆ ಮಹಾರಾಷ್ಟ್ರ ಸೀಟ್ ತೊಗೊಳೋದಾದ್ರೆ ತೊಗೊಳಕ್ ಬರೋದಿಲ್ಲ, ನೀನು ಸೆಂಟ್ರಲ್ ಗೌರ್ಮೆಂಟ್ ಬೇಕಾದ್ರೆ ತಗೋಬಹುದು ಆಸ್ ಪರ್ ಗೌರ್ಮೆಂಟ್ ಆರ್ಡರ್. ಇದೆಲ್ಲ ಇದ್ದಾಗ ಬರೋದಾಗ ಹೊಳ್ಕೊತ ಹೋಗ್ಬಿಟ್ಟ ಅವ್ನು. ಮತ್ತೆ ಹೆಂಗ್ರಿ ಸರ್ ನಾವು ಏನ್ ಮಾಡಕ್ ಬರೋದಿಲ್ಲಪ್ಪ ಅಂತ ಇದನ್ನ ಬೇಸ್ಡ್ ಆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಅದ್ರೊಂದು 1964ದಾಗ ಒಂದು ಕಮಿಷನ್ ಮಾಡೈತಿ, ಸ್ಟೇಟ್ ವೈಸ್, ಡಿಸ್ಟ್ರಿಕ್ಟ್ ವೈಸ್, ತಾಲೂಕಾ ವೈಸ್, ಆಲ್ ಇಂಡಿಯಾದಾಗ ಯಾವ್ಯಾವ ಸ್ಟೇಟ್ನಾಗ ಯಾವ ಡಿಸ್ಟ್ರಿಕ್ಟ್, ಶೆಡ್ಯೂಲ್ ಕಾಸ್ಟ್ನಾಗ ಯಾವ ಬರ್ತಾವ, ಶೆಡ್ಯೂಲ್ ಟೈಪ್ನಾಗ ಯಾವ ಬರ್ತಾವ ಎಲ್ಲ ಡಿಟೇಲ್ ಕೊಟ್ಟೆ. ಸುಮಾರು 150 ಪೇಜ್ ರಿಪೋರ್ಟ್ ಐತದ. ಅದ್ರಾಗೆಲ್ಲ ಕ್ಲಿಯರ್ ಹೇಳಿದಾರ ಯಾವ್ಯಾವ ಸ್ಟೇಟ್ನಾಗ ಯಾವ ಬರ್ತಾವ ಅನ್ನೋದು. ಮತ್ತ ಅದು ಆಲ್ರೆಡಿ ಅಪ್ಲೈ ಆಗ್ತಿತ್ತಿಲ್ಲ ಅದು. ಮತ್ತೆ ಆಲ್ರೆಡಿ ಅಪ್ಲೈ ಆದಾಗ ಸೆಂಟ್ರಲ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡ್ಕೊಂಡಾಗ ಮತ್ತೆ ಕರ್ನಾಟಕಕ್ಕೆ ಒಪ್ಕೊಂಗಿಲ್ಲ ಅದು. ಅದ್ ಕರ್ನಾಟಕ ಒಪ್ಕೊಂಡ್ರ ಇವ್ರ ಏನದಲ್ಲ ಈಗ 4.5% ಅವ್ರು ಇವ್ರೆಲ್ಲಾರು ಖಾಲಿ ಮಾಡ್ತಾರ ಜಾಗ. ಜಾಲಿ ಮಾಡಿ ಅಂದ್ರೆ ಅವ್ರು BCMದಾಗ ಬರ್ತಾರ ಅವ್ರು. ಈಗ ಅವ್ರು ಕೊಲಂಬೋಗಳನ್ನ ಇದ್ರ ಮೀಸಲಾತಿಯಿಂದ ಹೊರತೆಗೆ ಯಾವುದೇ ಪ್ರಯತ್ನ ಸರ್ಕಾರ ಮಾಡ್ತಾ ಇಲ್ಲ ಸರ್ ಇವತ್ತಿನವರೆಗೂ. ಒಟ್ಟೆ ಮಾಡ್ತಾ ಇಲ್ಲ, ನೋಯಿಂಗ್ಲಿ ಮಾಡ್ತಾ ಇಲ್ಲ. ಕಣ್ಣು ಮುಚ್ಚಲೆ ಆಟ. ಏನು ಜಾನ ಕೂಡತನ, ಜಾನ ಕಿವುಡತನ. ಬಿಜೆಪಿ ಅವ್ರದ್ದು ಅದ, ಕಾಂಗ್ರೆಸ್ನವ್ರದ್ದು ಅದ. ಸೊ ಒಟ್ಟಿನಲ್ಲಿ ಒಂದೇ ಮಾತಿಗೆ ಹೇಳ್ಬೇಕಂದ್ರ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದ್ ರೀತಿ ಕಣ್ಣು ಮುಚ್ಚಲೆ ಆಟ ಮಾಡೋದ್ರ ಮೂಲಕ ಅವ್ರ ಎರಡೂ ನಮ್ಗೆ ಸಮಾನ ವೈರಿಗಳು. ಒಟ್ಟೆ SC ಅವ್ರು ಉದ್ಧಾರ ಆಗ್ಬಾರ್ದು ಅನ್ನೋದೇ ಅವ್ರ ಉದ್ದೇಶ. ಈಗ ಇವ್ರು ಕೊಲಂಬೋದ್ರ ಎತ್ತಿ ಕುಣ್ಸವ್ರೆ ಬಿಜೆಪಿ ಅವ್ರು, ಇವ್ರನ್ನ ಮುಖದ ಮ್ಯಾಕ ಸಮಾಧಾನ ಮಾಡೋರು ಕಾಂಗ್ರೆಸ್ನವ್ರು. ಆಮೇಲೆ 78ದಾಗ ದೇವರಾಜ್ ಅರಸು ತಪ್ಪು ಮಾಡಿದ್ದು. ಏನ್ ಕೊಲಂಬೋದರ್ಲ ಇವ್ರನ್ನ ಬಿಫೋರ್ 76 ಅವ್ರ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಐತಿ ನನ್ ಕಡೆ. ಬಿಫೋರ್ 76 ಅವ್ರು BCMದಾಗ ಇದ್ರು. 77ದಾಗ ಅಮೆಂಡ್ಮೆಂಟ್ ಆರ್ಡರ್ ಮಾಡಿ ಇವು 9 ಜಾತಿಗಳನ್ನ BCMದಾಗ ತೆಗೆದು SCಗೆ ಹಾಕಿದಾರೆ ಅವ್ರು. ಸೊ 78 ಅನ್ವರ್ಡ್ಸ್ ಇವ್ರು SCಗೆ ಬಂದ್ರು. ಮತ್ತೆ ಅದೇ ರಿಪೋರ್ಟ್ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಡರ್ 35 ಪ್ರಕಾರ ನೋಡ್ರ ಅಲ್ಲಿ BCMಗೆ ಹೋಗ್ತಾರ ಅವ್ರು. ಸೊ ಅಲ್ಲಿ ನಮ್ಗೆ 4% ಉಳಿದಿದ್ದಿಲ್ಲ. ಆಮೇಲೆ ಬಾಬಾ ಸಾಹೇಬ್ರ ಹೇಳಿ ಸರ್ ಬಾಬಾ ಸಾಹೇಬ್ರ ಪ್ರಕಾರ 1931 ಫಸ್ಟ್ ಟೈಮ್ ಶೆಡ್ಯೂಲ್ ಕಾಸ್ಟ್ ಸರ್ವೆ ಆಯ್ತು. ಅವಾಗ ಅಸಿಸ್ಟೆಂಟ್ ಡೆಪ್ಟಿ ಕಮಿಷನರ್ ಫಾರ್ ಸರ್ವೆ ಒಂದು ಬಾಬಾ ಸಾಹೇಬ್ರಿಗೆ ಐಡಿಯಾ ಕೇಳ್ತಾರೆ, ಬಾಬಾ ಸರ್ ನೀವು ಕಾಸ್ಟ್ ಸರ್ವೆ ಮಾಡಿ ಅಂದಿರಿ, ವಾಟ್ ಈಸ್ ದ ಕ್ರೈಟೀರಿಯಾ? ಶೆಡ್ಯೂಲ್ ಕಾಸ್ಟ್ ಅಂದ್ರೆ ಯಾರು, ಶೆಡ್ಯೂಲ್ ಅಂದ್ರೆ ನಾವ್ ಹೆಂಗ್ ಟೆಸ್ಟ್ ಔಟ್ ಮಾಡಿದವ್ರು, ಏನಾದ್ರು ಮಾಡ್ದಂದ್ರೆ ಬೇಕಲ್ಲ ಅಂತ ಕೇಳಿದಾಗ ಬಾಬಾ ಸಾಹೇಬ್ರು 10 ಗೈಡ್ಲೈನ್ಸ್ ಕೊಡ್ತಾರ. ಒಂದು, ಯಾರು ರಾಮಕೃಷ್ಣನ ದೇವ್ರಂತ ಒಪ್ಕೊಳಂಗಿಲ್ಲ, ಯಾರು ಹಿಂದೂ ಧರ್ಮಗಳನ್ನ ಒಪ್ಕೊಳಂಗಿಲ್ಲ, ಯಾರು ನಾನ್ ವೆಜ್ ಮಾಂಸಾಹಾರಿಗಳಿದ್ದಾರೆ, ಯಾರು ಊರೊಳಗ ವಾಸ ಇದ್ದಾರೆ, ಯಾರು ಜಮೀನ್ ಇಲ್ಲ ಕೂಲಿಕರಿದ್ದಾರೆ, ಆಮೇಲೆ ಯಾರು ಈ ಹಿಂದೂ ಧರ್ಮದ ಹೆಸರಿನಲ್ಲಿ ಎಕ್ಸ್ಪ್ಲಾಯ್ಟಿಂಗ್ ಒಳಗಾಗಿ ಇವತ್ತಿಗೂ ಸಫರ್ ಆಗ್ತಾ ಇದ್ದಾರೆ, ಆಮೇಲೆ ಯಾರು ಈ ಲೆದರ್ ಕಮ್ಯುನಿಟಿ ಕೂಲಿಕರ್ ಕಮ್ಯುನಿಟಿ ಕೆಲಸ ಮಾಡ್ತಾರೆ ಅವರು, ಇಂಥವೆಲ್ಲಾ ಸೇರಿ ನೀವು ಮಾಡೋದ್ ಕೊಟ್ಟಾಗ ಅವಾಗ ಫಸ್ಟ್ ಟೈಮ್ 1930 ಸರ್ವೆ ಮಾಡಿದಾಗ ಕೇವಲ ಆಲ್ ಇಂಡಿಯಾ 410 ಸಮುದಾಯಗಳು ಶೆಡ್ಯೂಲ್ ಕಾಸ್ಟ್ ಅಂತ ಟೆಸ್ಟ್ ಔಟ್ ಆಗೈತಿ.
ಸುಮಾರು ಒಂದು 60-70 ಶೆಡ್ಯೂಲ್ ಟ್ರೈಬಲ್ ಇದು ರೆಸ್ಟ್ರಿಕ್ಟ್ ಆಗೈತಿ. ಇವ್ರು ಬರ್ತಾ 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 ಈಗ ಅದು ಪ್ರೆಸೆಂಟ್ ಅಂದ್ರೆ 1,500 ಶೆಡ್ಯೂಲ್ ಕಾಸ್ಟ್, 1,000 ಶೆಡ್ಯೂಲ್ ಟ್ರೈಬ್ ಆಲ್ ಓವರ್ ಇಂಡಿಯಾ. ಹಂಗಾರೆ ಇದೇನ್ ನಡೆದೈತಿ ಕುತಂತ್ರ? ಇದು ಕೇಂದ್ರ ಸರ್ಕಾರದ ಮೂರ್ಖತನ, ರಾಜ್ಯ ಸರ್ಕಾರದ ಮೂರ್ಖತನ. ಸೊ ಒಟ್ಟಲ್ಲಿ ಅವ್ರಿಗೆ ಹಿಂದೇನ್ ಕಾಂಗ್ರೆಸ್ ಇತ್ತಲ್ಲ, ಕಾಂಗ್ರೆಸ್ನಿಂದ ಅಧಿಕಾರ ವಂಚಿತರಾಗಿ ಹೊರಗೆ ಬಂದ ಸಮುದಾಯನೇ ಇವತ್ತು ಬಿಜೆಪಿ. ಅವು ಎರಡೂ ಒಂದೇ ಬಣ್ಣದ ಹಕ್ಕಿಗಳು, ಯಾವತ್ತು ಕೂಡಿಯೇ ಹಾರ್ತಾವ. ಅವಕ್ ಬ್ಯಾನರ್ ಬೇರೆ ಇರ್ಬೋದು, ಬಿಜೆಪಿ ಕಾಂಗ್ರೆಸ್ ಬೇರೆ ಇರ್ಬೋದು, ಬಟ್ ಅವ್ ಎರಡೂ ಒಂದೇ ಬಣ್ಣದ ಹಕ್ಕಿ. ಈಗ ಒಟ್ಟಾರೆ ಈ ಸಮಸ್ಯೆ ಪರಿಹಾರ ಏನ್ ಸರ್ ತಮ್ಮ ಸಮಸ್ಯೆ ಪರಿಹಾರ ಏನಂತಂದ್ರ, ಈಗ ಶಾರ್ಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಪಾಪ್ಯುಲೇಷನ್ ಸರ್ವೆ ಮಾಡ್ತಾ ಇದೆ, ಜನಗಣತಿ ಮಾಡಕತ್ತಿಲ್ಲ. ಈಗ ಇನ್ನೊಂದ್ 15-20 ದಿವಸ ಜನಗಣತಿ ರಿಪೋರ್ಟ್ ಬಂದ್ ಬಿಡ್ತದ. ಜನಗಣತಿ ರಿಪೋರ್ಟ್ ಬಂದ ಮೇಲೆ ನಮ್ದು ಗೌರ್ಮೆಂಟ್ ಇಂಡಿಯಾ ಮಾಡಿದ ಪ್ರಕಾರ ನಮ್ಗೆ ಜನಸಂಖ್ಯೆ ಸರ್ ನಮ್ ಸ್ಟಾಟಿಸ್ಟಿಕ್ಸ್ ಮೇಲೆ ಅವಾಗ ಇದನ್ನ ಅಪ್ಲೈ ಮಾಡ್ಬೇಕು, ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದು. ಅವಾಗ ನಮ್ಗೆ ತೀರ್ಮಾನ ತಗೊಳಕ್ ಒಂದ್ ಅಧಿಕ ಸಿಕ್ಬಿಡ್ತದ. ಬಿದವ್ರು ಹೆಚ್ಚಾಗ್ತಾರೋ, ಎದವ್ರು ಹೆಚ್ಚಾಗ್ತಾರೋ, ಏನ್ ಸಿದವ್ರು ಹೆಚ್ಚಾಗ್ತಾರೋ. ನಾವು ಕಣ್ಣು ವರ್ಷ ತಂತ್ರ ಮಾಡಬಾರ್ದು. ಇದು ಒಂದು ಇನ್ನೊಂದೇನು ಪ್ರಾಬ್ಲಮ್, ಮೇಜರ್ ಪ್ರಾಬ್ಲಮ್ ಏನಂದ್ರೆ ಸರ್, ಇದುವರೆಗೂ ಸರ್ಕಾರಿ ನೌಕರಿಗಳಿಲ್ಲದೆ ವಯಸ್ಸಾಗಿ ಹೋಗ್ತಿರುವಂತ 56,000 ಹುದ್ದೆಗಳು, ಅದ್ರದ್ದು ಆಕಾಂಕ್ಷಿಗಳದಾರಲ್ಲ ಸರ್, ಅವ್ರದ್ದು ಗೊತ್ತಿರಿ. ಇವ್ರದ್ದು ತಪ್ಪಲ್ಲ, ಇವ್ರು ಯಾಕೆ 4 ಸಲ 5 ಸಲ ಪೋಸ್ಟ್ಪೋನ್ ಮಾಡೋದನ್ನ. ಆಕ್ಚುಲಿ ಹಂಗ್ ನೋಡಿದ್ರೆ ಸದಾಶಿವ ರಿಪೋರ್ಟ್ ಬಹಳ ಚೆನ್ನಾಗಿತ್ತು. ಅದನ್ನ ಈ ರೈಟ್ ಕಮಿಟಿ ಅವರು ವಿರೋಧ ಮಾಡಿದ್ರು. ಈಗ ಆ ಸದಾಶಿವ ಕಮಿಷನ್ ಮಾಡ ಅದನ್ನ ಇವ್ರು ವಿರೋಧ ಮಾಡಕತ್ತಾರ ಈಗ. ಅಂದ್ರೆ ಏನಿದೆ ಅರ್ಥ? ಅಂದ್ರೆ ಇದು ಅರ್ಥ ಏನು? ಒಟ್ಟಲ್ಲಿ ಇವ್ರು ಹಿಂಗ ರೋಡ್ ಮ್ಯಾಗ ಇರ್ಬೇಕು. ಇವ್ರು ಏನ್ದಲ್ಲಿ ಎಸ್ ಜಗಾಡ್ತಾವ ರೋಡ್ ಮ್ಯಾಗ ಇರ್ಬೇಕು. ಇವ್ರು ಎಂದೂ ಫಲಾನುಭವಿಗಳು ಆಗ್ಬಾರ್ದು, ಬೆನಿಫಿಟ್ ರಿಚ್ ಮಾಡಬಾರ್ದು. ಅದಕ್ಕೆ ಇವ್ರು ಒಬ್ಬರನ್ನೊಬ್ರು ಎತ್ತಿ ಕಟ್ತಾರ. ಈಗ ಏನ್ ಗಲಾಟೆ ಮಾಡಕತ್ತಾರಲ್ಲ, BR ಪ್ರಸಾದ್ ಅಂಡ್ ಟೀಮ್, ಅರುಣ್ ಕುಮಾರ್ ಅಂಡ್ ಟೀಮ್, ಈ ಕೊಲಂಬೋ ಅಂಡ್ ಟೀಮ್, ಇವರೆಲ್ಲ ಮೋಟಿವೇಟೆಡ್ ಬೈ ಬಿಜೆಪಿ ಅಂಡ್ RSS. ಅಂದ್ರ ಹಿಂಗ್ ಗಲಾಟೆ ಮಾಡ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಡೌನ್ ಆಗ್ತೈತಿ, ಬಿಜೆಪಿ ಅಧಿಕಾರಕ್ಕೆ ಬರ್ತೈತಿ. ನಾವ್ ಅವಾಗ ಮಾಡ್ಬೇಕು ಅನ್ನೋದು. ಅವ್ರ ಅವ್ರ ಅವ್ರದಾಗ ರಿಪೋರ್ಟ್ ಸಬ್ಮಿಟ್ ಆಗಿಲ್ಲ, ಸದಾಶಿವ ಅದನ್ನು ಮಾಡ್ಲಿಲ್ಲ. ಮತ್ತ ಅವ್ರಿದ್ದಾಗ 17% ಅದನ್ನು ಮಾಡ್ಲಿಲ್ಲ. 17+4 ಮಾಡಿದ್ರಲ್ಲ, 15 ಇಂಪ್ಲೀಟ್ ಮಾಡ್ಲಿಲ್ಲ, ಅದು ಪೆಂಡಿಂಗ್ ಆತ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಾಗ. ಮತ್ತ ಈಗ ಮಾತ್ರ ಅವ್ರಿಗೆ ನೈತಿಕತೆ ಏನೈತಿ? ಅದಕ್ಕ ನಾ ಹೇಳಿದ್ವಿ, ಎಲ್ಲ ನೋಡ್ಕೊಂಡ್ರ ಬಿಜೆಪಿ ಮತ್ತು ಕಾಂಗ್ರೆಸ್ ಇವೆರಡು ಸಮಾನ ವೈರಿಗಳು. ಅವ್ರಿಗೆ ಯಾರಿಗೂ ಮಾಡಕ್ ಇದಿಲ್ಲ, ಮಾಡಕ್ ಅವಕಾಶ ಇಲ್ಲ. ಅದಕ್ಕೆ ಅದನ್ನ ಇವ್ರಿಗೆ ಸಾಮಾಜಿಕ ನ್ಯಾಯ ಕೊಡೋದು ಬೇಕಾಗಿಲ್ಲ. ಒಟ್ಟು ರಾಜಕೀಯ ಮಾಡಿ ಇನ್ನೊಬ್ರ ಮನಸ್ಸು ಕೆಸರಿ ಹರಿಸಿ ಹೋಗ್ಬೇಕು, ಇವ್ರು ಹಿಂಗ ಬೀದಿಗೆ ಬರ್ಬೇಕು ಅನ್ನೋದು ಅವ್ರಿಗೆ. ಇದನ್ನ ಏನದಲ್ಲ 56 ಮಂದಿ ಗಂಡಸರು MLA-MLCಗಳು ಇವ್ರೊಂದ್ ಸೀರಿಯಸ್ ಮೀಟಿಂಗ್ ಮಾಡಿ ಹೇಳ್ಬೇಕು. ಇನ್ 10 ದಿವಸ ನಮ್ ಸರ್ವೆ ಮುಗಿತೈತಿ, ಅವಾಗ ಆಕ್ಚುಯಲ್ ಪಾಪ್ಯುಲೇಷನ್ ಬರ್ತೈತಿ, ಅವಾಗ ನೀವು ತೀರ್ಮಾನ ತಗೊಳ್ರಿ. ಅವಾಗ ಯಾರು ಅಬ್ಜೆಕ್ಷನ್ ಮಾಡಕ್ಕೆ ಬರೋದಿಲ್ಲ. ಈಗ ಸರ್, ಈಗ ರಾಜ್ಯ ಸರ್ಕಾರ ನಾಳೆ ನಾಡದ ನೋಟಿಫಿಕೇಶನ್ ಹೊರಡಿಸ್ತೀರಿ, ಈಗೇನು 5.25 5.25 ಇದೆಯಲ್ಲ, ಇದನ್ನ ತಾವು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಒಪ್ಕೊಳ್ದಂತ ಹೇಳಿದ್ರೆ ನಮ್, ಯಾಕಂದ್ರೆ ನಮ್ ಪಾಪ್ಯುಲೇಷನ್ ನಮ್ಗೆ ಡೌನ್ ಆಗಿತ್ತು, ಪಾಪ್ಯುಲೇಷನ್ ನಮ್ದು ಹೈ ಆಗ್ಬೇಕಲ್ಲ. ನಾನ್ ನಿಮ್ಗೆ ಅದೇ ಹೇಳಿ, ನಿಮ್ಗೆ 18 ಜಾತಿಗೂ 5.25, 20 ಜಾತಿಗೂ 5.25, 69 ಜಾತಿಗೂ 4.5 ಅಂದ್ರೆ ಏನದ ಅರ್ಥ? ಸುಪ್ರೀಂ ಕೋರ್ಟ್ ಏನ್ ಹೇಳ್ದ? ಜನಸಂಖ್ಯೆ ಸರ್ವೆ ಮಾಡಿ ಬೇಸ್ಡ್ ಆನ್ ಪಾಪ್ಯುಲೇಷನ್ ತೀರ್ಮಾನ ತಗೊಳ್ಳಿ. ಇವ್ರ ಮ್ಯಾಜಿಕ್ ಮಾಡಾಕತ್ತಾರ, ಏನು ಎಲ್ಲಾರ್ನು ಸಮಾಧಾನ ಮಾಡೋದಂತ. ಅರೆ ನೀವು ಹೊಟ್ಟೆ ತುಂಬ ಉಂಡಾವು ನೀವು ಊಟ ಕುಡುದು, ಹೊಟ್ಟೆ ಹಸ್ದಾವ್ ಊಟ ಕುಡುದು ಅರ್ಥ ಏನ? ಹೊಟ್ಟೆ ತುಂಬ ಉಂಡಾವ ನೆಪಕ್ ತಟ್ಟೆ ಮೇಲೆ ಕೈ ಇಡ್ತಾನೆ, ಎದ್ದು ಹೋಗ್ಬಿಡ್ತಾನ, ತಿನ್ನಂಗಲ್ಲ, ವೇಸ್ಟ್ ಮಾಡ್ತಾನ ನಾವು. ಆದ್ರ ಹೊಟ್ಟೆ ಹಸ್ದವ ನೀವ್ ಏನ್ ಕೊಟ್ರು ಹೊಟ್ಟೆ ತುಂಬ ಉಂಟಾನ ನಾವು. ಅಂದ್ರೆ ಯಾಡಿಗೆ ನೀಡಿ ಐತಿ, ಅವ್ರಿಗೆ ನೀವು ಅದನ್ನ ಅವಕಾಶ ಕೊಡ್ಬೇಕು. ಆಮೇಲೆ ಈಗ ಈ ಸರ್ವೆ ಪ್ರಕಾರ ನೋಡಿದ್ರೆ ಇವ್ ಕೊಲಂಬೋದವ್ರ 4% ಕೊಟ್ಟದ್ದು ತಪ್ಪು. ಅವ್ರಿಗೆ 3% ಸಾಕಾಗಿತ್ತು ಕೊಡೋದ, ಆದ್ರೆ 3% ಸಾಕಾಗಿತ್ತು. 1% ಈ ಆದಿವಾಸಿಗಳಿಗೆ ಇವ್ರಿಗೆ ಕೊಟ್ಟಿದ್ರು ಕೊಡ್ಬೋದಲ್ಲ. ಅಲಿಮಾರಿಗೆ ಕೊಡ್ರಿ, ಏನ್ ಬೇಡ. ಅಲಿಮಾರಿಗಳದಾವ, ಅವಕ್ಕಿನ್ನೂ ಸಿಕ್ಕಿಲ್ಲ, ಅವಕ್ಕಿನ್ನೂ ಅಕ್ಷರ ಜ್ಞಾನ ಗೊತ್ತಿಲ್ಲ. ಕೂಡ ಕಣ್ಣೀರ್ ಹಾಕ್ತಾ ಇದಾರೆ ಸರ್, ಕಣ್ಣೀರ್ ಹಾಕ್ತಾ ಇಲ್ಲ ಹಾಕ್ಲಿಲ್ಲ. ಅದ್ರ ನಮ್ದು ಅಬ್ಜೆಕ್ಷನ್ ಇಲ್ಲ, ಅಲಿಮಾರಿಗೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಅವ್ರು ಈಗ 60-70 ವರ್ಷ ಕಳೆದ್ರು ಇನ್ನೂ ಊರ್ ಹೊರಗದಾವ್. ಕೆಲವು ಕಮ್ಯುನಿಟಿಗಳು ಊರ್ ಹೊರಗ್ ಧರ್ಮಶಾಲ್ಯಾಗ, ಪಂಚಾಯತಿ ಇದ್ರಾಗ, ಧರ್ಮಶಾಲ್ಯಾಗ ಬೈಲಾಗ ಟೆಂಟ್ ಹಾಕೊಂಡ್ ವಾಸ ಮಾಡ್ತಾವ. ದುರ್ಗ ಮುರುಗಿಯರು, ಬಹುರೂಪಿಯರು, ಈ ಬೇಡ್ ಜಂಗಮರು, ಈ ಶಿರಡಿ ಕ್ಯಾತರು, ಈ ಸಿಕ್ಕಲ್ಗಾರು, ಇನ್ನು ಊರಾಗದ ಅವಕ್ ಮನಿನಿಲ್ಲ, ಮಠನಿಲ್ಲ, ಆಸ್ತಿನಿಲ್ಲ. ಮತ್ತೆ ಅಂತವ್ರ ನಾವ್ 2% ಕೊಟ್ರು ಯಾರ್ದೇನ್ ತಪ್ಪೇನಿಲ್ಲ. ಬಾಬಾ ಸಾಹೇಬ್ ಏನ್ ಹೇಳ್ದಾರ? ಹಸದವ್ರಿಗೆ ನಾವ್ ಅನ್ನ ಕೊಡ್ಬೇಕು,
ಸಾಮಾಜಿಕವಾಗಿ ದುರ್ಬಲ ಜನಾಂಗ ನಾವು ಕೊಡ್ಬೇಕು ಅನ್ನೋದಿದ್ರೆ ಇವ್ರು ಅದನ್ನ ಬಗ್ಗೆ ಮಾಡಕತ್ತಾರ. ಇವರಿಬ್ಬರೇನು ಹೆಚ್ಚಳ ಹೊಡೆದಾರ ರೈಟ್ ಟು ಲೆಫ್ಟ್ 101 ಸಮಯದಾಗ ಇವ್ರು ಹೆಚ್ಚಳ ಹೊಡೆದಾರ ಇವ್ರು. ಆಮೇಲೆ ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಏನಂತಂದ್ರ ರೈಟ್ ಅಂದ್ರ ಓನ್ಲಿ ಚಲವಾದಿ, ಲೆಫ್ಟ್ ಅಂದ್ರ ಓನ್ಲಿ ಮಾದಿಗ. ನೋ, ಲೆಫ್ಟ್ ಇಟ್ ಮೀನ್ಸ್ ಈ ಎಡಗೈದೊಳಗ 18 ಜಾತಿ ಬರ್ತಾವ, ಪ್ರಮುಖ ಜಾತಿಗಳು. ಅದೇ ರೈಟ್ ನೊಳಗ 19 ಜಾತಿ ಬರ್ತಾವ. ಮತ್ತ 19 ಜಾತಿ ಕೂಡಿ ಇಷ್ಟ ಆಯ್ತಿಲ್ಲ. ಆದ್ರ ಉದಾಹರಣೆ ಹಾಕತ್ತಾರ ಓನ್ಲಿ ಟೂ ಕಮ್ಯುನಿಟೀಸ್, ಮಾದಿಗರು ಚಲವಾದಿಗೆ 12%, ನಮಗ್ 11% ನಮಗ್ ಬರ್ಬೇಕಾಗಿತ್ತು. ಇವ್ರು ಲಮಾನಿ ಟೀಮ್ ಯಾರು, ರಾಜೀವ್ ಗಾಂಧಿ ಯಾರೋ ಪಿ ರಾಜೀವ್ ಟೀಮ್ ಅವ್ರು ಮಾಡ್ಯಾರ. ಅವ್ರು ಅಂದ್ರೆ ಎಂತ ಮೂರ್ಖರದಾರ ಇವ್ರು. ಎಲ್ಲ ಇವ್ರು ಕಲ್ತಾವ್ರು, MLA ಗಳು, ಇನ್ಸ್ಪೆಕ್ಟರ್ ಆದವ್ರು, ಪ್ರಜ್ಞಾವಂತರು. ಇವ್ರಿಗೆ ಇಟ್ಟು ತಲೆಯಾಗ ಶಗನ್ ತಿಂಬೈತೆ ಅಂದ್ರೆ ಏನು ಹಳ್ಳಿ ಜನರಿಗೆ ಏನಾಗ್ಬಾರ್ದು, ಇನ್ನು ದೇಶದ ಹಣೆ ಬರ ಏನಾಗ್ಬಾರ್ದು. ಅವಂತೂ SLC PUC ಫೇಲ್ ಹಾಕೊಂಡು ಒಂದ್ ಹೆಸರು ಶಾಲ ಹಾಕೊಂಡು ಒಂದ್ ಅಧ್ಯಕ್ಷದ ಮಕ್ಕೊಂದ್ ಧೂಮ್ರಂಗ್ ಹೋಗ್ತಾವು. ಅವಕ್ ಏನ್ ಗೊತ್ತದ? ಈ ದೇಶದಾಗ ಒಂದು ಕಾನೂನು, ಒಂದು ಕಾನೂನು ಆಡಳಿತ, ಒಂದು ಸಾಮಾಜಿಕ ನ್ಯಾಯ, ಒಂದು ಸಾಮಾಜಿಕ ವ್ಯವಸ್ಥೆ, ಇವೆಲ್ಲ ಅದಾವಲ್ಲ ಪ್ರಿನ್ಸಿಪಲ್ಸ್. ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂಡ್ ಸೋಷಿಯಲ್ ಮಾರಲ್ ವ್ಯಾಲ್ಯೂಸ್, ಸಾಮಾಜಿಕ ಮೌಲ್ಯಗಳು ಮತ್ತು ಸಂವಿಧಾನಿಕ ಮೌಲ್ಯಗಳು, ನೈತಿಕ ಮೌಲ್ಯಗಳು ಎರಡು ನೋಡ್ಬೇಕಲ್ಲ. ಅದನ್ನ ನೋಡ್ತಾನೆ ಇಲ್ಲಿ ಇವ್ರು. ಇನ್ನೊಂದ್ ಲಾಸ್ಟ್ ಮಾತು ಮುಗಿಸ್ಬಿಡ್ತೀನಿ ನಾ. 3% ಇದ್ದ ಬ್ರಾಹ್ಮಣರು ಇವತ್ತು 10% ಮೀಸತಿ ಎಂಜಾಯ್ ಮಾಡತ್ತಾರ ಆಲ್ ಇಂಡಿಯಾದಾಗ. ಅವ್ರಿಗೆ ಎಕನಾಮಿಕ್ ಲಿಮಿಟ್ ಎಷ್ಟು? 8.5 ಲಕ್ಷ. ಒರಿಜಿನಲ್ ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ ಎಕನಾಮಿಕ್ ಲಿಮಿಟ್ ಈಗ ಕೇವಲ 2.5 ಲಕ್ಷ. OBC ಅವ್ರಿಗೆ 6.5 ಲಕ್ಷ. ಅಲ್ಪಸಂಖ್ಯಾತರಿಗೆ ಲಿಮಿಟೇ ಇಲ್ಲ. ಇದ್ಯಾವ ನ್ಯಾಯ ಇದು? ಮತ್ತೆ ಅವ್ ಪಾರ್ಲಿಮೆಂಟ್ ಗಂಡಸರಿಗೆ ಕೇಳಂಗಿಲ್ಲನ? ಆಮೇಲೆ ಅಲ್ಟಿಮೇಟ್ ತಮ್ಗ್ ಗೊತ್ತಿರ್ಲಿ, SC ST ಮೀಸಲಾತಿ ಹೆಚ್ಚು ಮಾಡೋದು, ಕಡಿಮೆ ಮಾಡೋದು, ಜಾತಿಗಳನ್ನ ತೆಗೆದು ಹಾಕೋದು, ಒಳಗ್ ತಗೊಳ್ಳೋದು, ಏನೇ ಮಾಡಿದ್ರೆ ಇಟ್ ಇಸ್ ಪ್ಯೂರ್ಲಿ ಪಾರ್ಲಿಮೆಂಟರಿ ಅಫೇರ್ಸ್. ಗೌರ್ಮೆಂಟ್ ಆಫ್ ಇಂಡಿಯಾ ಅದಕ್ಕ ಶಿಕ್ಕ ಹಾಕ್ಬೇಕು, ಸೈನ್ ಮಾಡ್ಬೇಕು. ಅವಾಗ ರೂಲ್ ಆಗಿ ಜಾರಿಗೆ ಬರ್ತದ. ಸ್ಟೇಟ್ ಗೌರ್ಮೆಂಟ್ ಏನಿದ್ರು ಓನ್ಲಿ ರೆಕಮೆಂಡಿಂಗ್ ಅಥಾರಿಟಿ, ಶಿಫಾರಸು ಅಷ್ಟ ಮಾಡೋದ. ನಮ್ಗೆ ಇಟ್ಟು ಜಾತಿ ಅದಾವ, ಇಟ್ಟು ಪರ್ಸೆಂಟ್ ಕೊಟ್ಟಿದೀವಿ, ಇದನ್ನ ಅಪ್ರೂವ್ ಕೊಡ್ತಾ ಇಲ್ಲಿ ಕಳ್ಸ್ಬೇಕು. ಅವ್ರ ಅಪ್ರೂವ್ ಆಗಿ ಶಿಕ್ಕ ಹಾಕಿ ಪ್ರೆಸಿಡೆಂಟ್ ಸೈನ್ ಮಾಡಿದ್ರೆ ರೂಲ್ ಆಗಿ ಹೊರಗೆ ಬರ್ತದ. ಸಂವಿಧಾನ ಕಲಂ 366 ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಹಿ ಮಾಡ್ಬೇಕು, ನೋಟಿಫಿಕೇಶನ್ ಮಾಡ್ಬೇಕು. ಅವಾಗ ಅದು ಅಧಿಕೃತ ಕಾನೂನಾಗಿ ಆಲ್ ಇಂಡಿಯಾ ಅಪ್ಲೈ ಆಗ್ತೈತಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ. ಇವಕ್ಕಿಟ್ಟು ಕಾಮನ್ ಸೆನ್ಸ್ ಬೇಡ ಇವರಿಗೆ. ಮತ್ತ ಇವ್ರಿಗೆ ಲಾಯರ್ ಅದಾರ ಇವ್ರ ಕಡೆ ಚೀಫ್ ಸೆಕ್ರೆಟರಿ IAS ಅವ್ರದಾರ. ಇದನ್ನೆಲ್ಲ ದಾರಿ ತಪ್ಪಿಸೋರು IAS ಆಫೀಸರ್ಗಳು. ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಏನದು CRCL ಯಾವ್ದು ಅಲ್ಲದ ಸಿಬ್ಬಂದಿ ಮತ್ತು ಸುಧಾರಣೆ ಇಲಾಖೆ ಅವರು, ಸಮಾಜ ಕಲ್ಯಾಣ ಇಲಾಖೆ, PCM ಇಲಾಖೆ, ಅಲ್ಪಸಂಖ್ಯಾತ ಇಲಾಖೆ ಎಲ್ಲ IAS ಆಫೀಸರ್ ಅದಾರಲ್ಲ. ಅವ್ರೇನು ಉದ್ದುರಿತಾರಲ್ಲ ಅವ್ರು, ಅವ್ರಿಗೆ ಮಾಡಕ್ ಬರುತ್ತಿಲ್ಲ. ಚೀಫ್ ಸೆಕ್ರೆಟರಿ ಎಲ್ಲಾರು ಕೂಡ್ಸ್ಕೊಂಡು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡ್ಬೇಕು, ಅಂಕಿಅಂಶ ಇಟ್ಕೊಂಡು ಅದಕ್ಕೊಂದು ಕರೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಓವರ್ ನೈಟ್ ನಾಗ ಕುತ್ಕೊಂಡು ಸುಮ್ಮನೆ ಮ್ಯಾಥಮೆಟಿಕ್ಸ್ ಮಾಡಿದಾಗ 2 3 ಹಾಕಿ ಮಾಡೋದಲ್ಲ. 2 + 2 = 4 not 5. 1 + 1 = 2 not 1. ದಿಸ್ ಇಸ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ 0ಕ್ಕೂ ಬೆಲೆ ಐತಿ, 0 ತೆಗೆದ್ರ ಬೆಲೆ ಇಲ್ಲ, 0 ಹಚ್ಚಿದ್ರು ಬೆಲೆ ಐತಿ. ಒಂದ್ 0ಕ್ ಬೆಲೆ ಇದ್ದಾಗ ಮತ್ 1ಕ್ ಬೆಲೆ ಇಲ್ಲ. 1% ಅಂದ್ರೆ ಏನದು? ಸುಮಾರು 1 ಲಕ್ಷ ಜನ ಬದುಕ್ತಾರೆ 1% ನಾಗ. ಮತ್ ಇವ್ರು ಈಜಿಯಾಗಿ ಚಕ್ ಹಾಕಿ ಬಿಡ್ತಾರೆ ಇವ್ರು. 5.5 2.5 ಏನ್ ನಾನ್ ಸೆನ್ಸ್. ಅಂದ್ರೆ ಇದನ್ನ ಈಗ ಗಲಾಟೆ ಆಗಿದ್ದಲ್ಲ ನೀವ್ ಹೇಳ್ದಂಗ, 50% ಜನದವ್ರು ಗಲಾಟೆ ಮಾಡಕತ್ತಾರ. ಇವ್ರನ್ನ ಸಮಾಧಾನ ಮಾಡಕ್ಕೋಸ್ಕರ ಹರಿಬರಿ ಹೋಗಿ ಡಿಸಿಷನ್ ತಗೊಂಡಿವ್ರು ಹೊತ್ತಾಕ್ಬಿಡೋರು. ಆಮೇಲೆ ಒಳ ಮೀಸಲಾತಿ ಯಾವ್ದ್ ಕಪ್ಲೆ ಆಗ್ತೈತಿ, ಇನ್ ಮುಂದ್ ಬರೋದಕ್ಕಾಗ್ತೈತಿ, ಹಳೇದಕ್ ಆಗುದಿಲ್ಲ. 1950 ಏನ್ ಸ್ಯಾಂಕ್ಷನ್ ಆಗೈತಿಲ್ಲ ಅದಕ್ಕೆ ಒಳ ಮೀಸಲಾತಿ ಅಪ್ಲೈ ಆಗೋದೇ ಇಲ್ಲ. ಇವ್ರು ಮಾದಿಗ್ರು ಹೇಳಕತ್ತಾರ್ತೀರಿ, ಅದನ್ನ ಮಾಡಕತ್ತಾರ ಅವ್ರು. ಪ್ರಸನ್ನ, ಅರುಣ್ ಕುಮಾರ, ಯಾರ ಮುನಿಯಪ್ಪ, ಇವು ತಿಮ್ಮಾಪುರ ಅವ್ರ ಸಮಾಧಾನ ಮಾಡಕ್ಕೆ ನಾಟಕ ಮಾಡ್ತಾರ. ಇದನ್ನ ಅದು ಮಾಡೋದ ತಪ್ಪು, ಇದು ಮಾಡಕ್ ಬರ್ದಿಲ್ಲ ಅದನ್ನ. ಯಾಕಂದ್ರ ಒಳ ಮೀಸಲಾತಿ ಬಗ್ಗೆ ಹೈಕೋರ್ಟ್ ನಾಗ ಪೆಂಡಿಂಗ್ ಐತಿ ಈಗ ಆರ್ಡರ್. ಅದು ಕೊಡ್ದೊತ್ತು ಮಾಡಕ್ಕೆ ಬರೋದಿಲ್ಲ. ಸರಿ ಸರ್. ಮಾಹಿತಿ ಇರ್ಲಿ ತಮಗೆ.